ಹಾಯ್ ಹಲೋ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಇಫ್ತಾರಿಗೆ ಒಂದು ಸ್ಪೆಷಲ್ ಐಟಮನ್ನು ರೆಡಿ ಮಾಡ್ತಾ ಇದ್ದೇವೆ. ಅದೇನಂತ ಹೇಳಿದರೆ ರವೆಯಿಂದ ಮಾಡುವಂತಹ ಪಿರ್ನಿ ಅಂತ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳೋದು ಅಂತ ಗೊತ್ತಿಲ್ಲ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಪಾತ್ರೆಯನ್ನು ಇಡಬೇಕು. ಪಾತ್ರೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಅದಕ್ಕೆ 1 ಲೀಟರಷ್ಟು ಹಾಲನ್ನು ಹಾಕಬೇಕು. ನೀವು ಬೇಕಾದರೆ ಹಾಫ್ ಲೀಟರ್ ತೊಗೊಳ್ಬೋದು, ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಳ್ಬೋದು. ನೀರು ಆ್ಯಡ್ ಮಾಡೋದಾದರೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಬೋದು. ಹಾಲು ಬಿಸಿ ಆಗ್ತಾ ಬರುವಾಗ ಅದಕ್ಕೆ ನಾವು 1 ಕಪ್ಪಷ್ಟು ರವೆಯನ್ನು ಹಾಕಿದ್ದೇವೆ. ರವೆ ಹಾಕುವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪನೂ ಕೈ ಬಿಡಬಾರ್ದು, ಯಾಕಂತ ಹೇಳಿದರೆ ಗಟ್ಟಿ ಥರ ಆಗ್ತದೆ ಅಥವಾ ಹಿಂಟೆ ಹಿಂಟೆ ಥರ ಆಗ್ತದೆ. ಆದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಬೇಕು. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಅದಕ್ಕೆ ಸ್ವಲ್ಪ ಕೇಸರಿ ಕಲರನ್ನು ಹಾಕಬೇಕು. ಕೇಸರಿ ಕಲರ್ ಹಾಕಿದ ನಂತರ ಅದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕಬೇಕು. ದೊಡ್ಡ ಸ್ಪೂನ್ ಅಲ್ಲ, ಒಂದು ಮೀಡಿಯಮ್ ಸೈಜಿದ್ದು ಸ್ಪೂನ್ ತೊಗೊಂಡದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ ನಂತರ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸ್ವಲ್ಪನೂ ಕೈ ಬಿಡೋದಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡ್ತಾ ಇರಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ತೇನೆ. ಇಲ್ಲಿ ಗೋಡಂಬಿಯನ್ನು 2 ಟೈಪ್ ತೊಗೊಂಡಿದ್ದೇನೆ, ಬ್ರೌನು ಗೋಡಂಬಿ ಮತ್ತು ವೈಟ್ ಕಲರಿದ್ದು. ಇದೊಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೇನೆ, 2. ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಆಯ್ತಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರ ಇದು ಬರ್ತದೆ, ಸ್ಟ್ರಕ್ಚರ್ ಬರ್ತದೆ, ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ತಾ ಇರಿ. ಇದೇ ರೀತಿಯಾಗಿ ನೀವು ಮಿಕ್ಸ್ ಮಾಡ್ತಾ ಇರಿ, ಕೈ ಬಿಡೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದು ಸ್ವಲ್ಪ ಕುದೀತಾ ಬರುವಾಗ ಗಟ್ಟಿ ಗಟ್ಟಿ ಆಗ್ತಾ ಬರ್ತದೆ, ಒಂದು ಲೈಟಾಗಿ ಗಟ್ಟಿ ಗಟ್ಟಿ ಆಗ್ತಾ ಬರ್ತದೆ. ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು, ಕೈ ಬಿಡುವ ಹಾಗೆ ಇಲ್ಲ. ಕೈ ಬಿಟ್ಟರೆ ಅದೊಂದು ಗುಳ್ಳೆ ಗುಳ್ಳೆ ಥರ ಆಗ್ತದೆ, ಅಂದರೆ ಎಂತ ಹೇಳೋದು, ಉಂಡೆ ಉಂಡೆ ಥರ ಆಗ್ತದಲ್ಲ, ಅದು ಮತ್ತು ಅದೇ ರೀತಿ ಇರ್ತದೆ. ಅದಕ್ಕೆ ನೀವು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನಮ್ಮ ಲಿಂಕನ್ನು ಶೇರ್ ಮಾಡಿ, ಅವರು ಸಹ ಸಪೋರ್ಟ್ ಮಾಡುವ ಹಾಗೆ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಈಗ ಆಗ್ತಾ ಬರ್ತಾ ಉಂಟು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ಜಾಸ್ತಿ ಗಟ್ಟಿನೂ ಅಲ್ಲ, ಹಾಗೆ ಜಾಸ್ತಿ ತೆಳುವೂ ಅಲ್ಲ, ಹಾಗೆ ಮಾಡಲಿಕ್ಕೆ ಅಲ್ಲ, ಮೀಡಿಯಮ್ಮಲ್ಲಿ ಮಾಡಬೇಕು. ಈಗ ನಾವು ಮ್ಯಾಂಗ್ಳೂರ್ ಸೈಡಲ್ಲಿ ಶೀರಾ ಮಾಡ್ತಾರಲ್ಲ, ಶೀರವನ್ನು ಸ್ವಲ್ಪ ಗಟ್ಟಿ ಮಾಡ್ತೇವೆ. ಇದು ಗಟ್ಟಿ ಮಾಡಲಿಕ್ಕಿಲ್ಲ, ಇದನ್ನು ನಾವು ಪ್ಲೇಟ್ ಉಂಟಲ್ಲ ಅದಕ್ಕೆ ಹಾಕಿ ಇಡೋದು, ಗಟ್ಟಿ ಆಗಲಿಕ್ಕೆ ನಾವು ಅದಕ್ಕೆ ಹಾಕಿ ಇಡೋದು. ಹಾಗೆ ಜಾಸ್ತಿ ಗಟ್ಟಿ ಆಗಲಿಕ್ಕೆಲ್ಲ ಬಿಡಬೇಡಿ, ಒಂದು ಮೀಡಿಯಮ್ ಅಂದರೆ ನೋಡಿ, ಈಗ ಕರೆಕ್ಟಾಗಿ ಬರ್ತಾ ಉಂಟು ನೋಡಿ, ಸ್ವಲ್ಪ ಇದು ಬರಲಿ, ಬರಲಿ. ಆನಂತರ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತೇವೆ. ಈಗ ಇದು ರೆಡಿ ಆಗ್ತಾ ಬಂದಿದೆ. ಈಗ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತೇವೆ. ನೋಡಿ, ಇದೇ ರೀತಿ ಬರಬೇಕು, ನೋಡಿ ಹೀಗೇ ಬರಬೇಕು. ಈಗ ನೆಕ್ಸ್ಟಿಗೆ ನಾವು ಒಂದು ತಟ್ಟೆಗೆ
ತುಪ್ಪ ಹಾಕಿದ್ದೇವೆ. ತುಪ್ಪವನ್ನು ಕರೆಕ್ಟ್ ಸವರಿದ ನಂತರ ಅದಕ್ಕೆ ನಾವು ರೆಡಿ ಮಾಡಿರುವ ಪಿರ್ನಿಯನ್ನು ಹಾಕಿ ಕೊಡ್ತೇವೆ. ಇದಕ್ಕೆ ಸ್ಟೀಲಿದೆ ತಗೊಳ್ಳಿ, ಕರೆಕ್ಟಾಗಿ ಬರ್ತದೆ. ನೀವೀಗ ಬೇರೆ ಏನಾದ್ರು ತಗೊಂಡ್ರೆ ಅಷ್ಟು ಕರೆಕ್ಟಾಗಿ ಬರಲ್ಲ, ಸ್ಟೀಲಿದೆ ತಗೊಳ್ಳಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಈಗ ನಾವು ಪ್ಲೇಟಿಗೆಲ್ಲ ಹಾಕಿ ಆಯಿತು. ಈಗ ಅದನ್ನು ಫುಲ್ ಮಿಕ್ಸ್ ಮಾಡುವಾಗ ಇದರಲ್ಲೇ ತೆಗಿಬೇಡಿ, ಸೌಟಲ್ಲಿ ಇದು ಮಾಡಲಿಕ್ಕೆ ಹೋಗಬೇಡಿ. ಒಂದು ಸ್ಪೂನಿಗೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಈ ರೀತಿಯಾಗಿ ಮಾಡ್ತಾ ಬನ್ನಿ. ಆಗ ಇದಾಗಲ್ಲ, ನಿಮಗೆ ಕರೆಕ್ಟ್ ಇದರಲ್ಲಿ ಬರ್ತದೆ. ನೋಡಿ ಈಗ ಸರಿಯಾಗಿ ಬರ್ತಾ ಉಂಟು. ಈ ರೀತಿ ಮಾಡಿ. ಈಗ ಇದು ರೆಡಿಯಾಗಿದೆ. ಇದನ್ನು ಇನ್ನು ತಣ್ಣಗೆ ಆಗಲಿಕ್ಕೆ ಇಡಬೇಕು. ಪಾಗ ಆದ ನಂತರ ಇದನ್ನು ತೆಗಿತೇವೆ ನಾವು. ಈಗ ಇದು ರೆಡಿಯಾಗಿದೆ ನೋಡಿ. ಈಗ ನಾವು ನೆಕ್ಸ್ಟ್ ಚಿಕನ್ ಕಪ್ಸವನ್ನು ಮಾಡ್ತಾ ಇದ್ದೇವೆ. ಚಿಕನ್ ಕಪ್ಸವನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಡಬೇಕು, ಅದು ಬಿಸಿ ಆಗ್ತಾ ಬರಬೇಕು. ಈಗ ಕುಕ್ಕರ್ ಬಿಸಿ ಆಗ್ತಾ ಬಂದಿದೆ. ಇದಕ್ಕೆ ಈಗ 2-3 ಸ್ಪೂನಷ್ಟು ಆಯಿಲನ್ನು ಹಾಕಬೇಕು. ನಾವಿಲ್ಲಿ ಆಯಿಲ್ ಒಟ್ಟಿಗೆ ತುಪ್ಪವನ್ನು ಸಹ ಹಾಕ್ತಾ ಇದ್ದೇವೆ. ನಾವೀಗ ಇದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇವೆ. ಇದು ಚೆನ್ನಾಗಿ ಬಿಸಿಯಾಗಲಿ. ಬಿಸಿ ಆಗಿದ ನಂತರ ಹಾಕಬೇಕು. ಈಗ ಇದು ಚೆನ್ನಾಗಿ ಬಿಸಿ ಆಗಲಿ. ಈಗ ಆಯಿಲ್ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಇಡೀ ಮಸಾಲ ಹಾಕಬೇಕು. ಇಡೀ ಮಸಾಲ ಅಂತ ಹೇಳಿದರೆ ಲವಂಗ, ಚಕ್ಕೆ ಹಾಗೂ ಪಲಾವ್ ಎಲೆ ಉಂಟಲ್ಲ ಅದನ್ನು ಹಾಕಬೇಕು. ಮತ್ತು ನಿಮ್ಮದು ಏಲಕ್ಕಿ ಸ್ವಲ್ಪ ಹಾಕಬೇಕು. ಏಲಕ್ಕಿ ಒಂದು ಹಾಕಿದರೂ ಸಾಕಾಗ್ತದೆ. ಅದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಹಸಿ ಘಾಟ್ ಏನಾದರೂ ಇದ್ದರೆ ಹೋಗಬೇಕು. ಅಷ್ಟರ ತನಕ ಸ್ವಲ್ಪ ಫ್ರೈ ಮಾಡುವ ಇದನ್ನು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ನಾವೀಗ ಮೀಡಿಯಮ್ ಸೈಜಿದ್ದು 4 ಈರುಳ್ಳಿಯನ್ನು ಹಾಕ್ತೇವೆ. ಚೆನ್ನಾಗಿ ಕಟ್ ಮಾಡ್ಕೊಬೇಕು. ಈಗ ನಾವು ಇದಕ್ಕೆ ಈರುಳ್ಳಿಯನ್ನು ಹಾಕಿದ್ದೇವೆ. ಇದನ್ನುಂಟಲ್ಲ, ಈರುಳ್ಳಿದ್ದು ಸ್ಮೆಲ್ ಏನುಂಟು, ಹಸಿ ಸ್ಮೆಲ್ ಅದು ಹೋಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು. ಈಗ ನಾವು ಕಟ್ ಮಾಡಿಟ್ಟ ಎಲ್ಲ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇವೆ. ಈಗ ಎಲ್ಲ ಆನಿಯನ್ ಹಾಕಿ ಆಯಿತು. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇಲ್ಲಿ 2 ಸ್ಪೂನಷ್ಟು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಆನಂತರ ನೋಡಿ ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಉಪ್ಪು ಕರೆಕ್ಟಾಗಿಲ್ಲ ಅಂದರೆ ಅದಕ್ಕೆ ಉಪ್ಪು ಆ್ಯಡ್ ಮಾಡಿ. ಈಗ ನಾನು ಇದಕ್ಕೆ ಅರಶಿನ ಅಂದರೆ ಟರ್ಮರಿಕ್ ಪೌಡರನ್ನು ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಅರಶಿನ ಪೌಡರನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ, ಅಂದರೆ ಉಪ್ಪು ಸಹ ಹಾಕಿದ್ದೇವಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರದ್ದು ಸ್ಮೆಲ್ಲೆಲ್ಲ ಬರಬಾರ್ದು. ಎಲ್ಲ ಹಸಿ ಸ್ಮೆಲ್ ಏನಿದ್ರೂ ಅದು ಹೋಗಬೇಕು. ಹಾಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಕರೆಕ್ಟಾಗಿ ಫ್ರೈ ಮಾಡುವ. ಈಗ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇವೆ. ನಾವಿಲ್ಲಿ
2 ಟೀ ಸ್ಪೂನ್ ತೊಗೊಂಡಿದ್ದೇವೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಳಿ, ಅಥವಾ 1 ಸ್ಪೂನ್ ಸಾಕಂತ ಹೇಳಿದರೆ ಅಷ್ಟೇ ಸಾಕು. ನಾವಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೇವೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾವು ಇದಕ್ಕೆ ಮೀಡಿಯಮ್ ಸೈಜಿದ್ದು 4 ಟೊಮೆಟೊವನ್ನು ತಗೊಂಡಿದ್ದೇವೆ. ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನೀಗ ನಾವು ಇದಕ್ಕೆ ಹಾಕಿ ಕೊಡ್ತಾ ಇದ್ದೇವೆ. ಈಗ ಹಾಕಿದ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂತೇಳಿದರೆ ಅದರ ಹಸಿ ವಾಸನೆ ಏನುಂಟು ಅದು ಹೋಗಬೇಕು. ಅಲ್ಲಿ ತನಕ ನಮ್ಮ ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೇವೆ. ಅದನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲದರದ್ದು ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಅದೇ ರೀತಿ ಏನಿದೆ ಹಸಿ ಸ್ಮೆಲ್ ಅದೆಲ್ಲ ಹೋಗಿದೆ. ಅದೆಲ್ಲ ಹೋದ ನಂತರ ನಾವಿಲ್ಲಿ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಚಿಕನನ್ನು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಚಿಕನ್ ಎಲ್ಲ ಹಾಕಿ ಆಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಅಂದೇಳಿದರೆ ನಾವೇನು ಮಸಾಲೆ ಎಲ್ಲ ಹಾಕಿದ್ದೇವಲ್ಲ ಅದು ಎಲ್ಲದಕ್ಕೂ ಹಿಡಿಬೇಕು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಆದ ನಂತರ 1 ಕಪ್ಪಷ್ಟು ನೀರನ್ನು ಹಾಕಿದ್ದೇವೆ. ನೀರು ಹಾಕಿದ ನಂತರ ನೋಡಿ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. 1 ಕಪ್ಪಷ್ಟು ನೀರು ಹಾಕಿತ್ತು. ಅದೇ ರೀತಿ ಚಿಕನಲ್ಲಿ ನೀರಿರ್ತದೆ, ಅದು ಸಹ ಬಿಡ್ತದೆ. ಚಿಕನಿಂದ ನೀರಲ್ಲಿ ಇರ್ತದಲ್ಲ ಅದು ಸಹ ಬಿಡ್ತದೆ. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಈಗ ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ನಾವು 5 ಕಪ್ ನೀರನ್ನು ಬೇರೆನೆ ಆ್ಯಡ್ ಮಾಡ್ತಾ ಇದ್ದೇವೆ. 5 ಕಪ್ ಯಾಕಂತ ಹೇಳಿದರೆ ನಾವಿಲ್ಲಿ ಇದಕ್ಕೆ ಯೂಸ್ ಮಾಡ್ತೇವಲ್ಲ ಅಕ್ಕಿ, ಅದಕ್ಕೆ ಒಂದು ಸೇರು ಅಕ್ಕಿ ಯೂಸ್ ಮಾಡಿದರೆ 5 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆ ನಾವು 5 ಕಪ್ ನೀರನ್ನು ಇಲ್ಲಿ ಹಾಕ್ತಾ ಇದ್ದೇವೆ. ನೀರನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಿ ಇಡಿ ಆಯಿತಾ. ಕರೆಕ್ಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರೋದಕ್ಕೆ ಇಡುವ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಿಡಬೇಕು. ಆ ಕಡೆಯಿಂದ ನಾವೀಗ 1 kgಯಷ್ಟು ಬಾಸ್ಮತಿ ರೈಸನ್ನು ತಗೊಳ್ತೇವೆ. ಅದನ್ನು ಚೆನ್ನಾಗಿ ತೊಳಿಬೇಕು. ನೋಡಿ, ಇದು ಬಾಸ್ಮತಿ ರೈಸ್. ಇದನ್ನು ಚೆನ್ನಾಗಿ ತೊಳೆದ ನಂತರ ನೆನೆಸಿಡಬೇಕು. ಇದು ಕರೆಕ್ಟಾಗಿ ನೆನೆದು ಸಿಗ್ತದೆ ಯಾವಾಗ ಅಂತ ಹೇಳಿದರೆ ನಮ್ಮದೀಗ ಚಿಕನ್ ಬೆಂದು ಸಿಗ್ತದಲ್ಲ, ಆವಾಗ ಅದು ನೆನೆದಿರ್ತದೆ, ಕರೆಕ್ಟಾಗಿ ನೆನೆದಿರ್ತದೆ. ಈಗ ನಾನು ಇಲ್ಲಿ ಇದಕ್ಕೆ 2 ಟೀ ಸ್ಪೂನಷ್ಟು ಖಾರದ ಹುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಖಾರದ ಹುಡಿಯನ್ನು ಆ್ಯಡ್ ಮಾಡಿದ ನಂತರ 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಗರಂ ಮಸಾಲವನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲೆಯನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇವೆ. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಇದರ ಮೇಲೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡಿದ್ದೇನೆ. ತುಪ್ಪವನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಕರೆಕ್ಟಾಗಿ ಫುಲ್ಲು ಮಿಕ್ಸ್ ಆಗಬೇಕು. ಅದು ಕುದಿ ಬರುವಾಗ ಕರೆಕ್ಟಾಗಿರ್ತದೆ. ಈಗ ಇದು ಕುದಿ ಬಂದಿದೆ ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗಲೇ ನಾವು ಉಂಟಲ್ಲ ಉಪ್ಪೆಲ್ಲ ನೋಡ್ಕೋಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಥವಾ ಉಪ್ಪನ್ನೇನಾದರೂ ಆ್ಯಡ್ ಮಾಡಬೇಕಾ. ಯಾಕಂತ ಹೇಳಿದರೆ ನಾವಲ್ಲಿ ರೈಸನ್ನು ಸಹ ಇದಕ್ಕೆ ಹಾಕೋದಲ್ಲ, ಹಾಗೆ ನಾವು ಮೊದಲೇ ಉಪ್ಪನ್ನೆಲ್ಲ ಚೆಕ್ ಮಾಡಿ ಇಟ್ಕೋಬೇಕು. ಇಲ್ಲದಿದ್ದರೆ ಉಪ್ಪೆಲ್ಲ ಕಮ್ಮಿ ಆಗುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ. ನಮ್ಮದು ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಹಾಗೆ ಇದಕ್ಕೆ ಉಪ್ಪು ಆ್ಯಡ್ ಮಾಡಿದ ನಂತರ ಕರೆಕ್ಟಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇವೆ. ಈಗ ಸ್ವಲ್ಪ ನೋಡಬೇಕು ಏನಂತ ಹೇಳಿದರೆ ಉಪ್ಪು ಕರೆಕ್ಟ್ ಇದೆಯಾ, ಈಗ ಕರೆಕ್ಟ್ ಆಯಿತಾ ಉಪ್ಪು ಅಂತ ನೋಡ್ಕೋಬೇಕು. ಈಗ ನೋಡಿ ಕರೆಕ್ಟಾಗಿ ಕುದಿ ಬಂದಿದೆ. ಇನ್ನು ಇದಕ್ಕೆ ನಾವು ನೆನೆಸಿಟ್ಟಿದ್ದೇವಲ್ಲ ಬಾಸ್ಮತಿ ರೈಸನ್ನು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವೆಲ್ಲ ರೈಸನ್ನು ಹಾಕಿ ಆಯಿತು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇವೆ. ನಾವು ಇಲ್ಲಿ ಮುಚ್ಚಿಡೋಕ್ಕಿಂತ ಮುಂಚೆ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ನ ಬಾಯಿಯನ್ನು ಮುಚ್ಚಿಡಬೇಕು. ಹಾಗೆ 1 ವಿಸಿಲ್ ಆದ ನಂತರ ಇದನ್ನು ಆಫ್ ಮಾಡಿ ಇಡಬೇಕು. ಅದಲ್ಲಿ 1 ವಿಸಿಲ್ ಆಗುವ ಹೊತ್ತಿಗೆ ನಾವಿಲ್ಲಿ ಸಲಾಡನ್ನು ರೆಡಿ ಮಾಡುವ. ಇಲ್ಲಿ ನಾನು 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ 2 ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ 3ರಿಂದ 4 ಕಾಯಿ ಮೆಣಸನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸ್ವಲ್ಪ ಉದುರಿಸಿ ಬಿಡ್ತೇವೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ರೀತಿ ಸಾಲ್ಟ್ ಹಾಕಬೇಕು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದಕ್ಕೆ ಒಂದು 1/2 ಲೀಟರಷ್ಟು ಕರ್ಡ್ ಆ್ಯಡ್ ಮಾಡ್ತಾ ಇದ್ದೇನೆ, ಅಂದರೆ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಮೊಸರು ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ಸಲಾಡ್ ಒಂದು ರೆಡಿಯಾಗಿರ್ತದೆ. ಒಂದು ವಿಸಿಲ್ ಆದ ನಂತರ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡಿದ್ವಿ. ಅದೇ ರೀತಿ ವಿಸಿಲ್ ಹೋದ ನಂತರ ಓಪನ್ ಮಾಡಿ ನೋಡಿದಾಗ ನೋಡಿ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ ಚಿಕನ್ ಕಬ್ಸ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.